ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾವರ್ಧನ್ ಆಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜುಲೈ 7ರಂದು ನಗರದಲ್ಲಿ ಜೈ ಜಗನ್ನಾಥ ರಥಯಾತ್ರೆ ಭಾಗವಹಿಸಲು ರಾಮಕೃಷ್ಣನ್ ಸಾಳೆ ಕರೆ. ಜಿಲ್ಲೆಯ ಜನರು ಭಾಗವಹಿಸಿ ಭಕ್ತಿಮಯ ಮಾಡಿರಿ, ರಥ ಎಳೆದು ಮೋಕ್ಷ ಹೊಂದಿರಿ. ಡಾಕ್ಟರ್ ನೀಲೇಶ್ ದೇಶಮುಖ್. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ರಥಯಾತ್ರೆ ಆರಂಭ. ಸೋಮಶೇಖರ್ ಪಾಟೀಲ್ ಗಾದ್ಗಿ. ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಶಾಮೀಲಾದ ಅಂದಿನ ಪಿಡಿಒ ಶ್ರೀಧರ್, ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ರಾಮಶೆಟ್ಟಿ ಮಾಮನಕೆರೆ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ವರದಯ್ಯಸ್ವಾಮಿ ಆಗ್ರಹ. ನೂತನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿ ಪ್ರದೀಪ್ ಗುಂಟಿ ಅಧಿಕಾರ ಸ್ವೀಕಾರ. ನಿರ್ಗಮಿತ ಎಸ್ಪಿ ಎಸ್ಎಲ್ ಚನ್ನಬಸವಣ್ಣ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಶರಣರ ಸೂಫಿ ಸಂತರ ನಾಡು ಬೀದರ್ನಲ್ಲಿ ಸೇವೆ ಮಾಡಿದ್ದು ನನ್ನ ಸೌಭಾಗ್ಯ. ಚನ್ನಬಸವಣ್ಣ ಅವರ ಭಾವುಕ ನುಡಿಗಳು. ಔರಾದ್ ಪಟ್ಟಣದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ. ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಕೈಗೊಳ್ಳಲಾಗಿದೆ. ಸ್ಥಳದಲ್ಲಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಭಾಗಿ. ಇಂದು ಬೀದರ್ನಲ್ಲಿ ನಡೆದಿರುವಂತಹ ಒಂದಿಷ್ಟು ಸುದ್ದಿಗಳ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ಆ ವಾರ್ತೆಗಳ ವಿವರಗಳನ್ನು ನಾವು ನೋಡ್ಕೊಂಡು ಬರೋಣ. ಈ ತಿಂಗಳ 7ರಂದು ರಾಂಪುರೆ ಬಡಾವಣೆಯಲ್ಲಿರುವಂಥ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಅಂದು ಬೆಳಗ್ಗೆ 11:30ಕ್ಕೆ ಜಗನ್ನಾಥ ರಥಯಾತ್ರೆ ಹೊರಡಲಿದೆ ಎಂದು ಜೈ ಜಗನ್ನಾಥ ರಥೋತ್ಸವ ಮಹೋತ್ಸವದ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣನ್ ಸಾಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ರಥಯಾತ್ರೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಪ್ರಾರಂಭವಾಗಿ ನಗರದ ರಾಂಪುರೆ ಬಡಾವಣೆ ಮಾರ್ಗವಾಗಿ BV ಭೂಮರೆಡ್ಡಿ ಮಹಾವಿದ್ಯಾಲಯದಿಂದ ಹಾದು ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಮಹಾವೀರ ಚೌಕ್, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಜನವಾಡ ರಸ್ತೆ ಮಾರ್ಗವಾಗಿ ಚಿಕ್ಪೇಟ್ ಮೂಲಕವಾಗಿ ರಿಂಗ್ ರಸ್ತೆ ಮೂಲಕ ಜಗನ್ನಾಥ ಮಂದಿರ ತಲುಪುವುದು. ರಥದ ಮುಂಭಾಗದಲ್ಲಿ ವಿಶೇಷವಾಗಿ ರಂಗೋಲಿ ಬಿಡಿಸುವಂಥ ಕಾರ್ಯಕ್ರಮ ಜರುಗುತ್ತೆ. ಆ ಒಂದು ರಂಗೋಲಿಯನ್ನು ಬಿಡಿಸಲಿಕ್ಕೆ ವಿಶೇಷವಾಗಿ ಮಹಾರಾಷ್ಟ್ರದ ಪುಣೆಯ ಕಲಾವಿದರನ್ನು ಆಹ್ವಾನಿಸಿ ರಂಗೋಲಿಯನ್ನು ಬಿಡಿಸಲಾಗ್ತಾ ಇದೆ. ಆ ರಂಗೋಲಿಯನ್ನು ನೋಡಲಿಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಎನ್ನುವಂಥ ಮಾತನ್ನು ಕೂಡ ರಾಮಕೃಷ್ಣನ್ ಸಾಳೆ ಅವರು ತಿಳಿಸಿದರು. ಎಲ್ಲ ವೃತ್ತಗಳಲ್ಲಿ ನಗರದ ವ್ಯಾಪಾರಸ್ಥರು, ಭಕ್ತಾದಿಗಳು ಪಾನೀಯ ಮತ್ತು ಪ್ರಸಾದ ವಿತರಣೆ ಮಾಡುವರು. ಈ ಭವ್ಯ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ ಅವರ ಒಳಗೊಂಡ ಮೂರ್ತಿಗಳ ಮೆರವಣಿಗೆ ಜರುಗುವುದು. ಈ ರಥವು ಹಿಂದೆ ಹೈದರಾಬಾದ್ನಿಂದ ತರಿಸಲಾಗಿತ್ತು. ಆದರೆ ಈ ಬಾರಿ ಬೀದರ್ನಲ್ಲಿಯೇ ರಥ ನಿರ್ಮಿಸಲಾಗಿದ್ದು ಸಂಪೂರ್ಣ ಹೈಡ್ರೋಲಿಕ್ ಮಾದರಿಯಾಗಿದ್ದರಿಂದ ನಿಧಾನವಾಗಿ ಒಂದೇ ಸ್ತರದಲ್ಲಿ ಚಲಿಸುವುದರಿಂದ ಇಲ್ಲಿಯ ಭಕ್ತರು ಜಗನ್ನಾಥನ ದರ್ಶನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿದೆ ಎಂದರು. ರಥಯಾತ್ರೆ ಬಳಿಕ ಜೈ ಜಗನ್ನಾಥ ಮಂದಿರದಲ್ಲಿ ಜಗನ್ನಾಥ ಪುರಾಣ, ಜಗನ್ನಾಥ ಕಥಾಲೀಲೆ ಮಾಲಿಕೆ, ಭಾರೋಡ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಇದೇ ಸಂದರ್ಭದಲ್ಲಿ ಒರಿಸ್ಸಾ ಪುರಿ ಜಗನ್ನಾಥ ಮಂದಿರದಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇದ್ದು ಅದರ ಅನುಕರಣೀಯವಾಗಿ ಈ ಭವ್ಯ ರಥಯಾತ್ರೆ ಜರುಗಲಿದೆ. ಜಿಲ್ಲೆಯ ಹಾಗೂ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಜಗನ್ನಾಥನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಾಳೆ ಕೋರಿದರು. ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ನೀಲೇಶ್ ದೇಶಮುಖ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ಶ್ರೀ ಜಗನ್ನಾಥನನ್ನ ಅಶ್ವಾರೂಢ ವೇಷದಲ್ಲಿ ನೋಡಿದರೆ ಪುನರ್ಜನ್ಮ ಎಂಬುದು ಇರುವುದಿಲ್ಲ. ಜನನ ಮರಣದಿಂದ ಮುಕ್ತಿ ಹೊಂದುವರು, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ಪ್ರತೀತಿ ಇದೆ. ಹೀಗಾಗಿ ಸತ್ಯನಾರಾಯಣ ಮಂದಿರದಿಂದ ಪ್ರಾರಂಭವಾಗಿ ಜಗನ್ನಾಥ ಮಂದಿರವರೆಗೆ ಸಾಗುವ ಈ ರಥಯಾತ್ರೆಯಲ್ಲಿ ಅಶ್ವಾರೂಢನಾದ ಜಗನ್ನಾಥನನ್ನ ಜಿಲ್ಲೆಯ ಜನತೆ ಕಣ್ತುಂಬ ನೋಡಿ ಆ ರಥವನ್ನು ಎಳೆದು ತಮ್ಮ ಜೀವನ ಪಾವನ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಮೆರವಣಿಗೆ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಕಾರ್ಯಕ್ರಮದ ಉಸ್ತುವಾರಿ ವಿರ್ಶೆಟ್ಟಿ ಮಣಿಗೆ ಅವರು ಕೂಡ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ನ ಕಾರ್ಯದರ್ಶಿ ಶಿವರಾಮ್ ಜೋಶಿ ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ರಾಜ್ಕುಮಾರ್ ಹಳ್ಳೆ ಉಪಸ್ಥಿತರಿದ್ದರು. ಈಗಾಗಲೇ ವಿರ್ಶೆಟ್ಟಿ ಅವರು ಹೇಳಿದ್ದಾರೆ, ಶ್ರೀ ಜಗನ್ನಾಥ ರಥಯಾತ್ರೆ 7ನೇ ತಾರೀಕಿಗೆ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ 11:30 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನೇರವಾಗಿ ಇದು ಬೊಮ್ಮಗೊಂಡೇಶ್ವರ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು ಮತ್ತು ಅಂಬೇಡ್ಕರ್ ಸರ್ಕಲಿಂದ ಆಗಿ ಕೆಳಗೆ ಚಿಕ್ಕಪೇಟೆ ದೇವಸ್ಥಾನ ಕರ್ಕೊಂಡು ಹೋಗ್ತದೆ. ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಬೀದರ್ ಜಿಲ್ಲೆ ಜನತೆಗೆ ಕೇಳ್ಕೊಳ್ಳೋದೇನಿದೆ, ಇದರಲ್ಲಿ ಭಾಗವಹಿಸಿದನ್ನು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ. ಹೋದ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಹೋದ ವರ್ಷ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ ಆಗಿದೆ ಜಗನ್ನಾಥ ಯಾತ್ರೆ, ಜಗನ್ನಾಥ ಮಂದಿರದ್ದು. ಈ ವರ್ಷವೂ ನಾವು ಜಗನ್ನಾಥ ರಥಯಾತ್ರೆ ಅಲ್ಲಿ ಜಗನ್ನಾಥ ರಥಯಾತ್ರೆ ಇಲ್ಲಿ ಒಡಿಸ್ಸಾನಲ್ಲಿ ನಡೀತಾ ಇದೆ. ಅದೇ ದಿನ ನಾವು ಇಲ್ಲಿ ಜಗನ್ನಾಥ ರಥಯಾತ್ರೆದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಚರಿಸಬೇಕಂತ ನಾವು ನಿರ್ಧರಿಸಿವಿ. ಅದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮ, ಪ್ರೆಸ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ರಿಗೂ ನಾವು ಇಲ್ಲಿ ಕರೆದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಒಂದು ಮುತುವರ್ಜಿ ವಹಿಸಿ ಒಂದು ಪ್ರೆಸ್ ಆ್ಯಂಡ್ ಮೀಡಿಯಾನಲ್ಲಿ ಇದಕ್ಕೆ ಇದು ಕೊಟ್ಟರೆ, ಏನಂದ್ರೆ ಪ್ರಚಾರ ಕೊಟ್ಟರೆ ಬೀದರ್ ಡಿಸ್ಟಿಕ್ ಹಾಗೂ ಇನ್ನು ಕಲಬುರಗಿ
ಹೊರಗಿಂದು ಲಾಸ್ಟ್ ಟೈಮೆಲ್ಲ ಕಲಬುರಗಿಯಿಂದ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬೀದರ್ ಪೂರ್ತಿ ಡಿಸ್ಟಿಕ್, ಭಾಲ್ಕಿ, ಬಸವ ಕಲ್ಯಾಣ್, ಔರಾದ್, ಹುಮ್ನಾಬಾದ್, ಎಲ್ಲ ಚಿತ್ರಗುಪ್ಪ, ಈ ಎಲ್ಲ ತಾಲೂಕಲ್ಲಿಂದ ಜನ ಬಂದರೆ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಾಗಿ ನಡೀತದಂತೆ ಅನ್ನಿಸ್ತದೆ. ಈ ಕಾರ್ಯಕ್ರಮ ಹೋದ ವರ್ಷ ನಾವು ಈ ಜಗನ್ನಾಥ ಮೂರ್ತಿ ಸ್ಥಾಪನೆ ಮಾಡಿದ ಮೇಲೆ ನಮ್ಮ ಗುಡಿಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಶ್ರೀ ರಾಮನವಮಿ ಮಹೋತ್ಸವ, ಶ್ರೀ ನರಸಿಂಹಸ್ವಾಮಿ ಮಹೋತ್ಸವ, ರಥ ಯಾತ್ರಾ ಮಹೋತ್ಸವ, ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೂ ಇವ್ರ ಕಾರ್ಯಕ್ರಮದೊಂದು ಮಾಸ್ಟರ್ ಕಾರ್ಯಕ್ರಮ ನಡೀತದೆ, ತುಂಬ ವಿಜೃಂಭಣೆಯಿಂದ ನಡೀತದೆ. ರಾಧಾಷ್ಟಮಿ ಮಹೋತ್ಸವ, ಗೋವರ್ಧನ ಪೂಜಾ ಮಹೋತ್ಸವ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಹಮ್ಮಿಕೊಂಡಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೆ ಕಳಕಳಿಯ ಮನವಿ ಅಂದರೆ ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ ಆಗ್ತದೆ. ಅದಕ್ಕೆ ತಮ್ಮ ಪ್ರೆಸಿಡೆಂಟ್ ಮೀಡಿಯಾದವರು ಸಾಕಷ್ಟು ಇದಕ್ಕೆ ಒಂದು ಇದು ಕೊಡಬೇಕಂತ ಕೇಳ್ಕೊತಾ ನನ್ನ. ಆದರೆ ಈ ಸಲ ರಥ ಇಲ್ಲಿಯೇ ನಿರ್ಮಾಣ ಆಗಿದೆ. ಭಾಳ ಸುಂದರವಾದ ರಥ ಇದೆ. ಅದರೊಳಗೆ 3 ಮೂರ್ತಿಗಳು ಕೂಡುವಂಥ ಒಂದು ವ್ಯವಸ್ಥೆ ಇದೆ. ಆಮೇಲೆ ಅದಕ್ಕೆ ಅಲಂಕಾರ ಮಾಡಲಿಕ್ಕೆ ಭಾಳಷ್ಟು ಪ್ರೊವಿಷನ್ ಮಾಡಿಟ್ಟಿದ್ದಾಗಿದೆ. ಹೂವಿನ ಅಲಂಕಾರ ಇರ್ತದೆ, ಬಟ್ಟೆಯ ವಿಭಿನ್ನ ಬಣ್ಣಗಳ ಬಟ್ಟೆಯ ಅಲಂಕಾರ ಇರ್ತದೆ. ಅದು ಹೈಡ್ರಾಲಿಕ್ ಮೆಷಿನ್ನಿಂದ ಸೆಟ್ ಆಗಿದ್ದಿದೆ. ನೀವೆಲ್ಲಾದರೂ ಎತ್ತರ ಪ್ರದೇಶದಲ್ಲಿ ಅದು ನಾವು ತಂತಿ ಬರ್ತಾ ಇತ್ತು, ಹೀಗೆಲ್ಲ ಮೆರವಣಿಗೆಯಲ್ಲಿ ಯಾವುದೇ ಅಬಾಧಿತವಾಗಿ ಮೆರವಣಿಗೆ ಆಗಬೇಕು ಅನ್ನುವಂಥ ಹೈಡ್ರಾಲಿಕ್ ವ್ಯವಸ್ಥೆ ಇದೆ. ಅದು ಮೇಲೆ ಮತ್ತು ಕೆಳಗೆ ಆಗುವಂಥದ್ದು, ಕಳಶ ಮೇಲೆ ಮತ್ತು ಕೆಳಗೆ ಆಗುವಂಥ ವ್ಯವಸ್ಥೆ ಇದೆ. ಅದಕ್ಕೆ ತಗ್ಗು ದಿನ್ಯಗಳನ್ನು ದಾಟಲಿಕ್ಕೆ ಅಲ್ಲಿ ಒತ್ತಡ ಹೆಚ್ಚಿಗೆ ಬರಬಾರ್ದು ಮತ್ತು ತಳ್ಳಲಿಕ್ಕೆ ಕಷ್ಟ ಆಗಬಾರ್ದು ಅಂಥೇಳಿ ಒಂದು ಮೆಷಿನ್ ಎಂಜಿನ್ ಸಹಿತ ಅದಕ್ಕೆ ಸೆಟ್ ಮಾಡಲಾಗಿದೆ. ಅದು ನೋಡಲಿಕ್ಕೂ ಅಷ್ಟೇ ಸುಂದರವಾಗಿದೆ. ಅದು ಎಲ್ಲರೂ ನೋಡಿಯೇ ಖುಷಿ ಪಡಬೇಕು ಅಂಥ ಒಂದು ವ್ಯವಸ್ಥೆಯಲ್ಲಿದೆ. ಅದಕ್ಕಾಗಿ ಈಗ ನಾಳೆ ಬರುವ 7ನೇ ತಾರೀಕೆ ಈ ಕಾರ್ಯಕ್ರಮ ಜರುಗಲಿದೆ. ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಈಗಾಗಲೇ ನಮ್ಗೆ ಕೇಳಿದ್ದಾರೆ, ನಾವು ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ. ನಾವೆಲ್ಲವೂ ಮೌಖಿಕವಾಗಿ ಹೇಳಿದ್ದೀವಿ, ಟೆಲಿಫೋನ್ ಮುಖಾಂತರ ಹೇಳಿದ್ದೀವಿ, ಮೆಸೇಜ್ಗಳ ಮುಖಾಂತರ ಹೇಳಿದ್ದೀವಿ. ಆದರೆ ನಿಮ್ಮ ಮುಖಾಂತರ ಹೇಳೋದು ನಮಗೆ ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಎಲ್ಲ ಹಳ್ಳಿಗಳಿಗೂ ನಿಮ್ಮ ಮೆಸೇಜ್ ಹೋಗ್ತದೆ. ಆ ಉದ್ದೇಶದಿಂದ ನಾವು ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನು ಮಾಡ್ತೀವಿ ಅಂದರೆ, ನೀವು ಜಗನ್ನಾಥನ ಅನುಯಾಯಿಗಳೇ ಅಂತ ನಾವು ಭಾವಿಸ್ತೀವಿ. ಅದಕ್ಕಾಗಿ ನೀವು ನಮ್ಮ ದೇವರ ಪ್ರಚಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಜನ ಸೇರುವಂತೆ ಆ ಥರ ಭಾವುಕ ವಿಷಯಗಳನ್ನು ಹೇಳಿ ನಮಗೆ ಜನ ಸೇರುವಂತೆ ಮಾಡಬೇಕು. ಈಗಾಗಲೇ ಜನರು ಬರ್ತಾ ಇದ್ದಾರೆ. ಮತ್ತು ರಸ್ತೆಯಲ್ಲಿ ರಂಗೋಲಿ ಹಾಕಲಿಕ್ಕೆ ಪೂನಾದಿಂದ ಕಲಾವಿದರು ಬರ್ತಾ ಇದ್ದಾರೆ. ಎಲ್ಲ ಎಲ್ಲಿ ರಥ ಓಡಾಡುತ್ತದೋ ರಥದ ಮುಂದೆ ರಂಗೋಲಿಗಳನ್ನ ಹಾಕ್ತಾರೆ. ಕಳೆದ ಸಲವೂ ರಂಗೋಲಿ ವ್ಯವಸ್ಥೆ ಇತ್ತು. ಈ ಸಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಂಗೋಲಿಗಳನ್ನ ಹಾಕುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಹೊರಗಡೆಯಿಂದ ಬರ್ತಾ ಇದ್ದಾರೆ. ಅದು ಒಂದು ಸುಂದರ ಮೆರುಗು ಕೊಡ್ತಾ ಇದೆ. ರಂಗೋಲಿ ನೋಡಲಿಕ್ಕೆ ಎಷ್ಟೋ ಜನ ನಿಂತುಕೊಳ್ತಾ ಇದ್ದಾರೆ. ಹೀಗಾಗಿ ರಥಯಾತ್ರೆ ಬಹಳ ಸುಂದರವಾಗಿ ಮತ್ತು ಭಾಳ ಸುರಕ್ಷಿತವಾಗಿ ಜನರಿಗೂ ಯಾರಿಗೂ ತೊಂದರೆ ಆಗದಂತೆ ಆ ವ್ಯವಸ್ಥೆಯನ್ನು ನಮ್ಮ ಪಾಟೀಲ್ ಸರ್ ಅವರು ನೋಡ್ಕೋತಾ ಇದ್ದಾರೆ. ಇಡೀ ನಮ್ಮ ನಗರದ ರಸ್ತೆ ಮತ್ತು ಪ್ರದಕ್ಷಿಣೆ ಇದು ರಥದ ಉಸ್ತುವಾರಿಯನ್ನು ಅವರಿಗೆ ನಾವು ವಹಿಸಿಕೊಟ್ಟಿದ್ದೇವೆ. ಅವರೆಲ್ಲ ಭಾಳ ಕಳೆದ ಸಲ ಭಾಳ ಸುಂದರವಾಗಿ ವ್ಯವಸ್ಥೆ ಆಯಿತು. ಯಾವುದೂ ತೊಂದರೆ ಇಲ್ಲದ ಹಾಗೆ ನಮ್ಮ ರಥ ಉತ್ಸವ ಭಾಳ ಸುಂದರವಾಗಿ ನಡೀತು. ಈ ಸಲನೂ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ನೀವೂ ಬರಬೇಕು, ಜನರಿಗೂ ಹೇಳಬೇಕು. जय जगन्नाथ, हरे कृष्णा, श्रील प्रभुपाद की जय। जैसे ही हमारे यहाँ मंच पर विराजमान अतिथियों ने अभी आपको बताया कि रथ यात्रा के बारे में और हमारी संस्था के बारे में, जिस प्रकार से विभिन्न कार्यक्रम हमारे संस्थाओं द्वारा पूरे वर्ष भर में चलाए जाते हैं, उस बारे में भी हमारे यहाँ मंच पर पीठासीन लोगों ने आप सबको बताया। तो इस रथ यात्रा के बारे में आपको बताना चाहूँ तो जग के नाथ जगन्नाथ यानी भगवान श्री कृष्ण, उनके भाई बलराम जी और उनकी बहन सुभद्रा देवी आने वाले 7 जुलाई 2024
रविवार के दिवस में रथ के ऊपर आरूढ़ होकर पूरे बीदर नगर को पावन करने जा रहे हैं। तो ये रथ यात्रा की शुरुआत बीदर के रामपुरी कॉलोनी स्थित श्री सत्यनारायण मंदिर से शुरू होगी। भूमरेड्डी कॉलेज के रास्ते राम चौक, भूमरेड्डेश्वर सर्कल, बसवेश्वर सर्कल, अम्बेडकर सर्कल, जनवाड़ा रोड होते हुए चिकपेट स्थित जगन्नाथ मंदिर जाकर ये रथ यात्रा समाप्त होगी। जैसे ही जगन्नाथ जी वहाँ पर पहुँचेंगे, विभिन्न प्रकार के कार्यक्रमों का आयोजन किया गया है। जैसे जगन्नाथ की कथा होगी, वहाँ पर भक्तों द्वारा जगन्नाथ की लीलाओं के बारे में बताया जाएगा और आरती होगी, कीर्तन होगा और महाप्रसाद का वितरण होगा। जैसे स्कंद पुराण में बताया गया है, रथे च वामनं दृष्ट्वा पुनर्जन्म न विद्यते। रथ के ऊपर विराजमान भगवान जगन्नाथ जी को एक बार भी अगर कोई देख लेता है या उस रथ पे आरूढ़ रहे जगन्नाथ जी के रथ को एक बार भी कोई खींच लेता है तो उस व्यक्ति का इस भवसागर से मुक्ति गारंटी है। ये स्कंद पुराण का वक्तव्य है। तो व्यक्ति कभी पुनर्जन्म नहीं प्राप्त करता। तो इसलिए ये रथ यात्रा का उत्सव बहुत महत्वपूर्ण है, क्योंकि कलयुग में जगन्नाथ जी पतित पावन जगन्नाथ कहा जाता है कि व्यक्ति कितना क्यों पतित क्यों न हो, जगन्नाथ जी उस व्यक्ति के ऊपर कृपा करते हैं। तो मैं आपके माध्यम से मैं बीदर नगर के सभी और बीदर डिस्ट्रिक्ट के सभी श्रद्धालुओं से नम्र निवेदन करता हूं कि आप हजारों की संख्या में इस रथ यात्रा के कार्यक्रम में भाग लें और रथ को खींचे और जगन्नाथ जी के कृपा के पात्र बने। धन्यवाद। जय जगन्नाथ। 2018ರಿಂದ 1/2/2022 ಸತತವಾಗಿ 4 ವರ್ಷಗಳ ಕಾಲ ತಾಲೂಕಿನ ಅಂದರೆ ಬೀದರ್ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 8 ಕೋಟಿಗೂ ಅಧಿಕ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಇದರಲ್ಲಿ ಶಾಮೀಲಾಗಿರುವಂತಹ ಅಂದಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಶ್ರೀಧರ್ ಹಾಗೂ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯ ಸಂತೋಷ್ ರಾಮಶೆಟ್ಟಿ ಮಾಮನ್ಕೇರಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯ ಸಾಮಾಜಿಕ ಹೋರಾಟಗಾರ ವರದಯ್ಯ ಸ್ವಾಮಿ ಆಗ್ರಹ ಮಾಡಿದ್ದಾರೆ. ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕರ ವಸೂಲಿ ಹಣ ಆಗಿರಬಹುದು, ಈ ಸ್ವತ್ತಿನ ಹಣ ಆಗಿರಬಹುದು, ನಿವೇಶನದ ನೋಂದಣಿ ಶುಲ್ಕ ಆಗಿರಬಹುದು, ಹೀಗೆ ಇವೆಲ್ಲವುಗಳು ಸೇರಿದಂತೆ ಗ್ರಾಮ ಪಂಚಾಯತ್ಗೆ ಬರುವಂತಹ ಎಲ್ಲ ಆದಾಯದ ಮೂಲ ಹಣವನ್ನು ಸೇರಿ ಸುಮಾರು 3 ಕೋಟಿಗೂ ಅಧಿಕ ಹಣವನ್ನು ಗ್ರಾಮ ಪಂಚಾಯತ್ಗೆ ಕಟ್ಟದೆ ಆ ಒಂದು ತೆರಿಗೆ ಹಣವನ್ನು ಗುಳುಂ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ವರದಯ್ಯ ಸ್ವಾಮಿಯವರು ಮಾಡಿದರು. ಅಣವೀರ ಕೊಡಂಬಲ್ ಲೇಔಟ್ನ 1621.5 ಚದುರ ಅಡಿ ಅಳತೆಯುಳ್ಳ ಲೇಔಟ್ನಲ್ಲಿ ಸುಮಾರು 15 ನಿವೇಶನಗಳು ತಲಾ 4 ಲಕ್ಷಕ್ಕೆ ಮಾರಾಟ ಮಾಡುವ ಮೂಲಕ ಗ್ರಾಮ ಪಂಚಾಯತ್ ಬೊಕ್ಕಸಕ್ಕೆ ಹಾನಿಯುಂಟು ಮಾಡಿರುತ್ತಾರೆ. ಕಂಟೆಪ್ಪ ಲೇಔಟ್ನ ತೆರಿಗೆ ಹಣ ಕೂಡ ತುಂಬದೆ ವಂಚನೆ ಮಾಡಲಾಗಿದೆ. ಇಲ್ಲಿವರೆಗೆ ಸುಮಾರು 10,000 ಡಿಜಿಟಲ್ ಖಾತಾ ನೀಡಲಾಗಿದೆ, ಆದರೆ ಸರಿಯಾದ ಲೆಕ್ಕಪತ್ರವಿಲ್ಲ. ಗಾದಗಿ ಗ್ರಾಮ ಪಂಚಾಯತ್ನ ಈ ಸ್ವತ್ತು ಬಯೋಮೆಟ್ರಿಕ್ ಥಂಬ್ ಹೊಂದಿರುವಂತಹ ಅಧಿಕಾರಿಗಳ ದ್ವಿತೀಯ ದರ್ಜೆ ಸಹಾಯಕ ಕಾರ್ಯದರ್ಶಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಯೋಮೆಟ್ರಿಕ್ ಥಂಬ್ನ ವರದಿಯನ್ನು ಪಡೆಯಲು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಪತ್ರ ಬರೆದಿದ್ದು, ಅದರಂತೆ ನಿರ್ದೇಶಕರು ಇ ಗವರ್ನೆನ್ಸ್ RDPR ಇಲಾಖೆ ಬೆಂಗಳೂರು ಇವರು ವರದಿಯನ್ನು ಜಿಲ್ಲಾ ಪಂಚಾಯತ್ಗೆ ನೀಡಿದ್ದಾರೆ. ಅದರಲ್ಲಿಯ ಮೊಬೈಲ್ ಸಂಖ್ಯೆ 8762636756 ಇದೆ. ಈ ಮೊಬೈಲ್ ಸಂಖ್ಯೆ ಯಾರ್ದು ಎಂದು ತನಿಖೆ ನಡೆಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಅಲ್ಲದೆ ಸಂತೋಷ್ ಮಾಮನ್ಕೇರಿ ಹಾಗೂ ಅವರ ಪತ್ನಿ 1 ಶೌಚಾಲಯ ನಿರ್ಮಿಸಿ 2 ಶೌಚಾಲಯದ ಹಣ ಪಂಚಾಯತ್ನಿಂದ ಪಡೆದಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. ಹಲವು CA ನಿವೇಶನ ಮಾರಾಟದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಂತೋಷ್ ರಾಮಶೆಟ್ಟಿ ಮಾಮನ್ಕೇರಿ ಅವರು ತಮ್ಮ ಸಹಿ ಮಾಡಿದ್ದಾರೆ. ಭ್ರಷ್ಟಾಚಾರ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇನೆ, ಆದರೆ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಹೇಳಿದರು. ಭ್ರಷ್ಟಾಚಾರದ ಕುರಿತು ಪ್ರಶ್ನೆ ಮಾಡಿದರೆ ಕೆಲವರು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತು 1/12/2023 ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ದೂರು ನೀಡಿದೆ, ರಕ್ಷಣೆಗಾಗಿ ಕೋರಿದ್ದೇನೆ. ಹೀಗಾಗಿ ಗ್ರಾಮ ಪಂಚಾಯತ್ನಲ್ಲಿ ಅವ್ಯವಹಾರ ನಡೆಸಿರುವಂತಹ ಸಂತೋಷ್ ರಾಮಶೆಟ್ಟಿ ಮಾಮನ್ಕೇರಿ ಹಾಗೂ ಅಂದಿನ PDO ಶ್ರೀಧರ್ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಕಾನೂನು ಹೋರಾಟ ಮುಂದುವರಿಸುವೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅದಕ್ಕೆ ಅಂಕುಶ ಹಾಕಬೇಕಂತ ನಾವು ಪ್ರೆಸ್ ಮೀಟ್ ಕರೆದಿದ್ವಿ. ಅದನ್ನ ಅವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅದಕ್ಕೆ ನೀವೆಲ್ಲ ಪತ್ರಿಕೆ ಬಾಂಧವರು ಅವರಿಗೊಂದು ಕೇಳಬೇಕಂತ ನನ್ನ ಮನವಿ ಮಾಡ್ತೀನಿ. ಇದು ಏನದ ಸರ್ ಅಂದ್ರೆ ಒಂದು ಗಾದಗಿ ಗ್ರಾಮ ಪಂಚಾಯತ್ದಾಗ ಅಗವರ್ ಹೆಂಗೆ ಅದು ಅದ್ರದ್ದು ಪಿನ್ ಟು ಪಿನ್ ಡಿಟೇಲ್ ಹೇಳ್ತೀನಿ ಸರ್.
ಸಿರಿಧರ್ ಎಂಬ ಪಿ ಡಿ ಒ 2018 ಈ ಗ್ರಾಮ ಪಂಚಾಯತ್ನಾಗ ಪಿ ಡಿ ಆಗಿ ಹುದ್ದೆಗೆ ಬರ್ತಾರೆ. ಹುದ್ದೆಗೆ ಬಂದಾಗ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವ ಗುತ್ತೇದಾರ ಲೈಸೆನ್ಸ್ ಮಾಡ್ತಾನೆ. ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪಲ್ಗೇರಿ ಮಾಮನ್ಕೇರಿ ಅವರು ಈಗ ಸದಸ್ಯ ಆಗಿರೋ 2020 ಅವ್ರಿಗೆ ಏನು ಮಾಡ್ತಾರೆ ಸರ್, SDA ಬಯೋಮೆಟ್ರಿಕ್ ಥಂಬ್ ಅಂದ್ರೆ ತಾಲೂಕಾ ಪಂಚಾಯತ್ನಾಗ 3 ಲಾಗಿನ್ ಇರ್ತದೆ ಸರ್. ಒಂದು ಇಸೊತ್ತು ಖಾತೆ ಕೊಡಬೇಕಾದ್ರೆ ಒಂದು SDA, ಒಂದು ಕಾರ್ಯದರ್ಶಿ, ಒಂದು PDO, ಒಂದು 3 ಲಾಗಿನ್ ಇರ್ತದೆ ಸರ್. ಅದ್ರಾಗ ಒಂದು ಲಾಗಿನ್ ಅಂತ ಏನಿರ್ತದೆ SDA ಲಾಗಿನ್ ಅನ್ನೋದ್ರೆ ಅದು ಸಾರ್ವಜನಿಕ ವ್ಯಕ್ತಿ ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪಲ್ಗೇರ ಅವರಿಗೆ SDA ಬಯೋಮೆಟ್ರಿಕ್ ಥಂಬ್ ಕೊಡ್ತಾರೆ ಸರ್. ಇದು ಸರ್ ಅದಕ್ಕೆ ಸಾರ್ವಜನಿಕ ವ್ಯಕ್ತಿ ಕೊಡಬೇಕಾದ್ರೆ ಅದು ಭಾಳ ಕ್ರಿಮಿನಲ್ ಕೇಸ್ ಸರ್. ಇದು ಕ್ರಿಮಿನಲ್ ಕೇಸ್ ಇದು. ಯಾಕಂತ ಹೇಳಿ ಇದು ಸಾರ್ವಜನಿಕ ವ್ಯಕ್ತಿ ಕೊಡ್ಲಾಕ ಬರಲ್ಲ ಸರ್. ಅದು 4 ವರ್ಷಕ್ಕೆ ಯಾವ ಆಧಾರದ ಮೇಲೆ ಅವ್ರಿಗೆ ಕೊಟ್ಟರು ಅದ್ರದ್ದು ತನಿಖೆ ಆಗಬೇಕು. ಅವ್ರು 2020 ಡಿಸೆಂಬರ್ದಾಗ ಒಬ್ಬ ಸದಸ್ಯ ಆಗ್ಯಾರ ಸರ್. ಸದಸ್ಯ ಆಗಿ ಅದು ಗುತ್ತೇದಾರ ಲೈಸೆನ್ಸ್ ಇತ್ತು ಸರ್. ಅವ್ರಿಗೆ ಉದ್ಯೋಗ ಖಾತ್ರಿ ಗುತ್ತೇದಾರಿ ಲೈಸೆನ್ಸ್ ಅದ್ರೂ ಡಾಕ್ಯುಮೆಂಟ್ಸ್ ಇದ್ರಾಗ ಅದ ಸರ್. ಗುತ್ತೇದಾರ ಲೈಸೆನ್ಸ್ ಅವರು ಫೈಲಿಂಗ್ ಮಾಡಿ ಸರ್. ಸದಸ್ಯ ಆಗ್ಬೇಕಾಗ ಲೈಸೆನ್ಸ್ ಫೈಲಿಂಗ್ ಮಾಡೋ ಬರಲ್ಲ, ಅದನ್ನು ಫೈಲಿಂಗ್ ಮಾಡ್ಯಾರ. ರಾಮ್ ಶೆಟ್ಟಿ ಸಿಪ್ಪಲ್ಗೇರ ಮಾಮನ್ಕೇರಿ ಗುತ್ತೇದಾರ ಲೈಸೆನ್ಸ್ ಫೈಲಿಂಗ್ ಮಾಡುತ್ತೆ ಸರ್. ಸದಸ್ಯ ಆಗ್ಬೇಕಾಗ ಗುತ್ತೇದಾರ ಲೈಸೆನ್ಸ್ ಇರಬಾರ್ದು. ಅದು ಲೈಸೆನ್ಸ್ ಇದ್ರೆ ರದ್ದು ಮಾಡಿ ಬೇರೆ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡ್ಬೇಕು, ಅದನ್ನೂ ಆಗಿಲ್ಲ ಸರ್. ಇದು ಈ ಸೊತ್ತು ಬಯೋಮೆಟ್ರಿಕ್ ಥಂಬ್ ಕಡಿದ್ದು ನಾ 2022 COರಿಗೆ ಕಂಪ್ಲೇಂಟ್ ಕೊಟ್ಟರು. 2023 ಅವ್ರು ಏನು ಮಾಡಿದ್ರು, ಅಡಿಪಾರ್ಟ್ ಕೊಟ್ಟು ಈ ಗವರ್ನೆನ್ಸ್ ಅಂತ ಬಯೋಮೆಟ್ರಿಕ್ ಥಂಬ್ ಇರುತ್ತೆ ಸರ್. ಈ ಗವರ್ನೆನ್ಸ್ ಅಡಿಪಾರ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಬಯೋಮೆಟ್ರಿಕ್ ಥಂಬ್ ಕಡಿದ್ದು ರಿಪೋರ್ಟ್ ಬರೆದ್ರು. ಒಂದು SDA ಸೆಕ್ರೆಟರಿ ಕಾರ್ಯದರ್ಶಿಗಳು ಅವ್ರಿಗೆ ಯಾರ್ಯಾರ್ದು ಲಾಗಿನ್ ಅದ ಅವ್ರದ್ದು ಡಿಟೇಲ್ ಮಾಹಿತಿ ಕೊಡಿರ್ತಾರೆ. ಅವ್ರು ಭೀ ಏನು ಮಾಡಿದ್ರು, ಅಲ್ಲಿ 6 ತಿಂಗಳು 4 ತಿಂಗಳಂಗೆ ವೇಟ್ ಮಾಡಿದ್ರು ಸರ್. ಅಲ್ಲೂ ಅವ್ರು ಏನು ದುಡ್ಡು ತೊಗೊಂಡು ಏನು ಮಾಡಿದ್ರು, ಬಯೋಮೆಟ್ರಿಕ್ ಡಿಟೇಲ್ ರಿಪೋರ್ಟ್ ಕೊಟ್ಟಿಲ್ಲ. ಅದು ರಿಪೋರ್ಟ್ ಕೊಟ್ಟರೆ ಅಂದ್ರೆ ಒಂದು ನಂಬರ್ ಕೊಟ್ಟರು ಸರ್. ಅದು ಆ ನಂಬರ್ ಯಾರ್ದಂತ ನಮ್ಗೆ ಗೊತ್ತಾಗಲ್ಲ ಹೊಂಟು ಸರ್. ಅದು ತನಿಖೆ CO ಆರ್ಡರ್ ಮಾಡಿ ತನಿಖೆ ಮಾಡ್ಬೇಕು ಸರ್. ಅದು ನಂಬರ್ ಏನದ ಸರ್ ಅಂದರೆ 8762636756 ನಂಬರ್ ಅದ ಸರ್. ಇದು ಸಾರ್ವಜನಿಕ ವ್ಯಕ್ತಿಗೆ ಯಾರು ವ್ಯಕ್ತಿ ಇದ್ದದ ಈ ಫೋನ್ ನಂಬರು 8762636756 ಇದರಾಗ ನಂಬರ್ ಅದ ಸರ್. ಇದರ ನಾ ಎಲ್ಲ ದಾಖಲೆ ರೂಪದಾಗ ನಿಮ್ಗೆ ತೋರಿಸುತ್ತೆ ಸರ್. ದಾಖಲೆಗಳು ಇದ್ದಿಂದ ನಿಮ್ಗೆ ಹೇಳ್ತೀನಿ. ಇದು ರಿಪೋರ್ಟ್ ಇದು ಫೋನ್ ನಂಬರ್ ಯಾರದ ಇದು ಟ್ರ್ಯಾಕ್ ಮಾಡಿ ಇದು 2018 ಇಲ್ಲಿ ತನಕ ಹೆಂಗೆ ಬಂತು, 21 ತನಕ ಬಂದು ಸರ್. ಇದು ಯಾವ ಆಧಾರದ ಮೇಲೆ ಇದು ಫೋನ್ ನಂಬರ್ ಇದು ಸರ್ಕಾರಿ ಹುದ್ದೆದಾರ ಇರಬೇಕು, ಅವ್ರದ್ದೇನು ಫೋನ್ ನಂಬರ್ ಇರಬೇಕಾಗುತ್ತೆ ಸರ್. ಇದು ಯಾರ್ದು ಬಂತು ಅದೊಂದು ಇನ್ಕ್ವೈರಿ ಆಗಬೇಕು. ಅದು ಅಲ್ಲದೆ ಸರ್ 2018 1/2/22 ತನಕ ಒಂದು ಖಾತಾ ಕೊಡಬೇಕಾದ್ರೆ ಈ ಸೊತ್ತು ಖಾತಾ ಕೊಡಬೇಕಾದ್ರೆ 3100 ಟ್ಯಾಕ್ಸ್ ರಸೀದ್ ಅದ ಸರ್. 3100 ಟ್ಯಾಕ್ಸ್ ರಸೀದ್ ಅದ. ಅದು ಖಾತಾಗಳು ಯಾರು ತಗೊಳ್ತಾರಲ್ಲ ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಾ ಮುಟೇಷನ್ಗೆ ಬರ್ತಾರೆ, ಅದಕ್ಕೆ 5100 ಅದ ಸರ್. ಮತ್ತು ಊರಲ್ಲಿ ಇರ್ತಾವೆ ನೋಡಿ ಸರ್, ಯಾವ ತಂದೆ ಸತ್ತರಿಗೆ ಬೇರೆಗೆ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ 2100 ಇತ್ತು ಸರ್. ಇಷ್ಟು ಖಾತಾಗಳಿಲ್ಲ, ಇವೆಲ್ಲ ಮುಟೇಷನ್ ಮಾಡ್ಬೇಕು ಸರ್. ಇವೇ ಮುಟೇಷನ್ದಾಗ ಈ ಸೊತ್ತು ಖಾತಾ ಅಂತ ಮುಟೇಷನ್ ಮಾಡಿದ್ದು, ಈ ಸೊತ್ತು ಖಾತಾ ಕೊಟ್ಟು ಲೇಔಟ್ ಖಾತಾ ಇರ್ತದೆ ಸರ್. ಅದ್ರದ್ದು ಒಂದು ದುಡ್ಡು ಪಂಚಾಯತ್ ಕಟ್ಟಿಲ್ಲ. ಅದೇ ಒಂದು 3 ಕೋಟಿ ರೂಪಾಯಿ ದುಡ್ಡು ಐತೆ ಸರ್. ಅದು ಒಂದು ರೂಪಾಯಿನೂ ಕಟ್ಟಿಲ್ಲ ಸರ್. ಅದು ಅಲ್ಲದೆ ಒಂದು 2 ಲೇಔಟ್ ಸಾವಿರ ಸರ್. ಲೇಔಟ್ 2 ಲೇಔಟ್ ಅಂದ್ರೆ ಒಂದು ಅಣುವೀರ್ ಕುಡಂಬಲ್ ಅಂತ ಸರ್. ಅಡವೀರ್ ಕುಡಂಬಲ್ ಅಂತ ಲೇಔಟ್ ಅದ ಸರ್. ಲೇಔಟ್ದಾಗ ಅಂಬೋದು ಏನು ಮಾಡ್ರ CS ಐಟ್ ಏನು ಮಾಡ್ರ, ಅದು CS ಐಟ್ ಅಂಬೋದು ಅವ್ರಿಗೆ ಮಾರ್ಯಾರ ಸರ್. ಅದು ಮಾರಬೇಕಾದ್ರೆ ಸಾಮಾನ್ಯ ಸಭೆ ಗ್ರಾಮ ಪಂಚಾಯತ್ದಾಗ ಸಾಮಾನ್ಯ ಸಭೆದಾಗ ಅನುಮೋದನೆ ತೊಗೋಬೇಕು. ಹೇಳ್ರಿ ಅಣುವೀರ್ ಕುಡಂಬಲ್ ಅಂತ ಅವ್ರದ್ದು CS ಐಟ್ ಇತ್ತು ಸರ್. 2 ಲೇಔಟ್ ಅವ ಸರ್. ಇದು ಒಂದು ಲೇಔಟ್ ನಿಮ್ಗೆ ಹೇಳ್ತಾರೆ ಅಣುವೀರ್ ಕುಡಂಬಲ್ ಲೇಔಟ್ ಸರ್. ಅದು ಅವರು ಮಾರಬೇಕಾದ್ರೆ ಸರ್ ಅದು 1671 .62 ಸ್ಕ್ವೈರ್ ಮೀಟರ್ ಅದ ಸರ್. ಈ ಸ್ಕ್ವೈರ್ ಮೀಟರ್ಗೆ ಸರ್ಕಾರದ ವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಆಗ್ತದ, ಒಂದು 15 ಹಂಗೆ ಪ್ಲಾಟ್ ಆಗ್ತದೆ ಸರ್. 30-40 ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಅದು ಕಮ್ಸೆ ಕಮ್ 30-40 ಲಕ್ಷ ರೂಪಾಯಿ ಆಗಬೇಕಾಗಿತ್ತು. ಅದು ಏನು ಮಾಡ್ಯಾರ 4,49,825 ಮಾರ್ಬಿಟ್ರೆ ಸರ್. ಅದು ಸರ್ ಅದು 1671.62 ಸ್ಕ್ವೈರ್ ಮೀಟರ್ ಅದ ಸರ್. ಸ್ಕ್ವೈರ್ ಮೀಟರ್ ಅಂದ್ರೆ 15 ಹಂಗೆ 30-40 ಸೈಡ್ ಬರ್ತಾವೆ, ಸೈಡ್ ಬರ್ತಾವೆ. ಅದು ಏನು ಮಾಡ್ರಿ ಸರ್. ಜಿಲ್ಲೆ ಶರಣರ ಸೂಫಿ ಸಂತರ ನಾಡು. ಮಹಮ್ಮದ್ ಗವಾನ್ ಅವರು ನಡೆದಾಡುವಂತಹ, ಬಸವಣ್ಣನವರು ನಡೆದಾಡಿರುವಂತಹ ಈ ಭೂಮಿ ಇದೆ. ಇಂಥ ಒಂದು ಭೂಮಿಯಲ್ಲಿ
ಸೇವೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಕೂಡ ನನ್ನ ಸೌಭಾಗ್ಯ. ನನ್ನ ಅಧಿಕಾರಾವಧಿಯಲ್ಲಿ ಇಲ್ಲಿಯ ಜನರ ಸಹಕಾರ ನನಗೆ ಭಾವುಕರನ್ನಾಗಿ ಮಾಡಿದೆ ಎಂದು ವರ್ಗಾವಣೆಗೊಂಡ ಪೊಲೀಸ್ ಅಧೀಕ್ಷಕರಾಗಿರುವಂಥ ಚನ್ನಬಸವಣ್ಣ SL ಅವರು ಇವತ್ತು ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಹಾಲಿ SP ಪ್ರದೀಪ್ ಗುಂಟಿ ಅವರಿಗೆ ಸ್ವಾಗತ ಸಮಾರಂಭ, ಆಮೇಲೆ ವರ್ಗಾವಣೆಗೊಂಡ ಜಿಲ್ಲಾ SP ಅವರಾಗಿರುವಂಥ ಚನ್ನಬಸವಣ್ಣ SL ಅವರಿಗೆ ಆಯೋಜನೆ ಮಾಡಿರುವಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದಲ್ಲಿ ಬೀದರ್ ಇದೆ, ಆದರೆ ಬೀದರ್ನಲ್ಲಿ ಇಡೀ ಭಾರತವೇ ಅಡಗಿದೆ. ನಾನು ಇಲ್ಲಿಂದ ಸಂತೋಷದಿಂದ ಹೋಗ್ತಾ ಇದ್ದೇನೆ. ಇಲ್ಲಿ ಸಲ್ಲಿಸಿರುವಂಥ ಸೇವೆ ನನಗೆ ನಿಜಕ್ಕೂ ಕೂಡ ಆತ್ಮತೃಪ್ತಿ ತಂದಿದೆ ಎಂದರಲ್ಲದೆ ತಮ್ಮ ಮಾತಿನಿದ್ದಕ್ಕೂ ಬಸವಣ್ಣನವರ ವಚನವನ್ನು ಉಲ್ಲೇಖಿಸಿದ ಚನ್ನಬಸವಣ್ಣ SL ಅವರು ಸಂಬಂಧಿಕರು ಬಂದರೆ ಸಮಯವಿಲ್ಲ ಎನ್ನಿ, ಪ್ರಜೆಗಳು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸಿ ಎನ್ನುವಂತೆ ಒಂದು ಮಾನವೀಯ ದೃಷ್ಟಿಯಿಂದ ಕೆಲಸ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅನ್ನುವಂಥ ಮಾತನ್ನು, ಭಾವುಕದ ನುಡಿಗಳನ್ನು ಚನ್ನಬಸವಣ್ಣ SL ಅವರು ಹೇಳಿದರು. ಅಧಿಕಾರ ಇದ್ದಾಗ ರಕ್ತ ಸಂಬಂಧ ಹುಡುಕಿಕೊಂಡು ಬಹಳ ಜನ ಬರ್ತಾರೆ, ಆದರೆ ಎಲ್ಲಕ್ಕಿಂತ ದೊಡ್ಡದು ಮಾನವೀಯ ಸಂಬಂಧ. ಹೀಗಾಗಿ ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷೆ ಎಂಬುದು ಪೊಲೀಸರ ಬಹುದೊಡ್ಡ ಕರ್ತವ್ಯ. ಆದ್ದರಿಂದ ಈ ಕಾರ್ಯ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರೂ ಹೇಳಿದರು ಬಹಳ ಕೆಲಸ ಆಗಿದೆ, ನಾನೇ ಮಾಡಿದ್ದೇನೆ ಎಂದು. ಆದರೆ ಇದೆಲ್ಲದರ ಹಿಂದೆ ಜಿಲ್ಲೆಯ 1682 ಪೊಲೀಸ್ ಸಿಬ್ಬಂದಿಗಳ, ಅಧಿಕಾರಿಗಳ ಸಹಕಾರವಿದೆ. ಜನಸಾಮಾನ್ಯರ ಮತ್ತು ಮಾಧ್ಯಮದವರ ಸಹಕಾರವಿತ್ತು ಎಂದು ಹೇಳುವಾಗ ಚನ್ನಬಸವಣ್ಣ SL ಅವರ ಕಣ್ಣಂಚಿನಲ್ಲಿ ಒಂದು ಕ್ಷಣ ನೀರು ಚಿಮ್ಮಿ ಗಂಟಲು ಕಟ್ಟಿ ಭಾವುಕರಾಗಿ ಮಾತೇ ಆಡದಂತೆ ಆಗಿದರು. ಸಭೆಯಲ್ಲಿ ಸೇರಿದ ಎಲ್ಲರೂ ಕೂಡ ಒಂದು ಕ್ಷಣ ಗದ್ಗದಿತರಾದರು. ಮುಂದುವರೆದು ಭಾವುಕರಾಗಿಯೇ ಮಾತನಾಡಿದ ಚನ್ನಬಸವಣ್ಣ SL ಅವರು, ಈ ನನ್ನ 15 ತಿಂಗಳ ಅವಧಿಯಲ್ಲಿ ನನ್ನಿಂದ ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ ನಿಮ್ಮವನೆಂದು ಕ್ಷಮಿಸಿ ಎಂದು ಹೇಳುವಾಗ ಕಣ್ತುಂಬ ನೀರು ತಂದಿದ್ದರು. ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ ಎನ್ನುವ ಶರಣರ ವಾಣಿಯಂತೆ ಅತ್ತಿ ಹಣ್ಣು ಹೊರಗಡೆ ನೋಡಲು ಸುಂದರವಾಗಿಯೇ ಕಾಣುತ್ತೆ, ಆದರೆ ಒಳಗಡೆ ಒಂದಿಷ್ಟು ಏನಾದರೂ ಕೊರತೆ ಇದ್ರೂ ಕೂಡ ಹೊಟ್ಟೆಗೆ ಹಾಕಿಕೊಳ್ಳಿ ಎಂದು ಚನ್ನಬಸವಣ್ಣ ಅವರು ಹೇಳಿದರು. ಮಳೆಗಾಲದ ಸಂದರ್ಭ, ಮೋಡಗಳು ಬರ್ತಾ ಇರ್ತವೆ, ಆದರೆ ಮೋಡಗಳು ಒಂದೇ ಕಡೆ ನಿಂತು ಮಳೆ ಸುರಿಸಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ನಮ್ಮ ಸೇವೆ ಬೇಕಾಗಿರುತ್ತದೆ. ಬೀದರ್ ಜಿಲ್ಲೆಗೆ ಅನಿರೀಕ್ಷಿತವಾಗಿ ಬಂದೆ, ಅನಿರೀಕ್ಷಿತವಾಗಿಯೇ ಹೋಗ್ತಾ ಇದ್ದೇನೆ. ಆದರೆ ಇವುಗಳ ಮಧ್ಯೆ ಇಲ್ಲಿಯ ಜನರ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಯನ್ನು ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಹೃದಯದಲ್ಲಿ ನನಗೆ ಒಂದಿಷ್ಟು ಜಾಗ ಕೊಡಿ ಎಂದು ದುಃಖತಪ್ತರಾಗಿ ಚನ್ನಬಸವಣ್ಣ SL ಅವರು ಹೇಳಿದರು. ನೂತನವಾಗಿ ಅಧಿಕಾರ ಸ್ವೀಕರಿಸಿದ SP ಪ್ರದೀಪ್ ಗುಂಟಿ ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇದೇ ವೇಳೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಕಸಾಪ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಪತ್ರಕರ್ತ ಶಶಿಕಾಂತ್ ಶೆಂಬೆಳ್ಳಿ, ಪೂರ್ಣಿಮಾ ಜಾರ್ಜ್, ಶಿವಕುಮಾರ್ ಕಟ್ಟೆ, ಶಾಹೀನ್ ಪಟೇಲ್ ಮಾತನಾಡಿದರು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣವರ್, DYSP ಶಿವನಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಜನರು ಹಾಜರಿದ್ದರು. ಜಿಲ್ಲೆಗೆ ಆಗಮಿಸಿರುವ ಪೊಲೀಸ್ ಪ್ರದೀಪ್ ಅವರಿಗೆ ಜಿಲ್ಲೆಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ವಿ ವಿಲ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿ ವಿಲ್ ವರ್ಕ್ ಟುಗೆದರ್. ಆಮೇಲೆ ಎಲ್ಲ ನಮ್ಮ ಸಾರ್ವಜನಿಕ ಗೆಳೆಯರು ಜಿಲ್ಲಾಡಳಿತದೊಂದಿಗೆ ಯಾವಾಗಲೂ ಸಹಾಯ ಸಹಕಾರ ಇದರೊಂದಿಗೆ ತುಂಬ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಕೊಡಲಿಕ್ಕಿದ್ದಾರೆ. ಸೊ ತಮಗೂ ಸಹ ಅದೇ ರೀತಿ ಕೋಪರೇಷನ್ನ ನೀಡಲಿಕ್ಕೆ ನಾನು ಅವರಿಗೆ ಇನ್ನು ವಿಶೇಷವಾಗಿ ಚನ್ನಬಸವ ನಾವು ಕಾಲೇಜಿನಲ್ಲಿ ಜೂನಿಯರ್, ನನ್ನ ಕಾಲೇಜಿನಲ್ಲಿ ಜೂನಿಯರ್ ಅವರು, ನಾವು ಅವರು ನೌಕರಿ ಸೇರೋಕ್ಕಿಂತ ಮೊದಲನೇ ಗೆಳೆಯರು. ಈಗ ನಮ್ಮ ಅವರು ನೌಕರಿಗಿಂತ ಮೀರಿದ ಆತ್ಮೀಯತೆ ನಮಗೂ ಅವರು ಜಾಸ್ತಿ ಇದೆ ಮೊದಲಿಂದನೂ. ಸೊ ಯು ಆರ್ ಎ ವೆರಿ ಗುಡ್ ಫ್ರೆಂಡ್ಸ್. ಸೊ ಹರಿಹರ ಕಾಲದಲ್ಲಿ ಒಂದು ಇದು ಬರ್ತೈತಿ, ಸತ್ಯಹರಿಶ್ಚಂದ್ರ ಊರು ಬಿಟ್ಟು ಹೋಗ್ಬೇಕಾದ್ರೆ ಆ ಒಂದು ಇದನ್ನು ಬರೀತಾರೆ ಅವರು, ಏನು ಸುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಅಂತೇಳಿ, ಪೂರ್ಣ ಪುಣ್ಯ ಎಲ್ಲ ಪುರುಷನ ರೂಪದಲ್ಲಿ ಹೊಟ್ಟಿದೆ ಅಂತೇಳಿ ಏನೋ ಒಂದು ಇದು ಬರೀತಾರೆ ಅವರು. ಸೊ ಇವಾಗ ವೆರಿ ಗುಡ್ ಆಫೀಸರ್, ಒನ್ ಆಫ್ ದ ಫೈನೆಸ್ಟ್ ಆಫೀಸರ್. ಸೊ ಕ್ರೈಮ್ ರೇಟ್ಸ್ ಕಂಟ್ರೋಲ್ ಆಗಲಿ, ಬೇರೆ ಲಾಟ್ ಆರ್ಡರ್ಸ್ ಇಶ್ಯೂಸ್ ಆಗಲಿ, ಈವನ್ ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಭಾಳಷ್ಟು ವಿಷಯಗಳನ್ನು ಅವರು ನಮ್ಮ ಗಮನಕ್ಕೆ ತರ್ತಿದ್ರು. ಈಗ ಯಾವುದೂ ಮೇಜರ್ ಇನ್ಸಿಡೆಂಟ್ಸು ಅಥವಾ ಮೇಜರ್ ಲ್ಯಾಂಡ್ ಆರ್ಡರ್ಸ್ ಇಶ್ಯೂಸು ಮತ್ತು ಯಾವುದೂ ಸಮಸ್ಯೆಗಳಾಗಲಾರ್ದಾಗ ನಾವು ಅವರು ಕೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ನಾವು ಅದಕ್ಕೆ ಕೂಡಿ ಕೆಲಸ ಮಾಡಿದ್ದು ಒನ್ ಆಫ್ ದ ವೆರಿ ಗುಡ್ ಡೇಸ್. ಸೊ ಭಾಳಷ್ಟು ಇಶ್ಯೂಸನ್ನ ನಾವು ನಮ್ಮ ಹಂತದಲ್ಲೇ ಸಾಲ್ವ್ ಮಾಡಿದ್ದೀವಿ. ಸೊ ಅವರು ಫ್ಯೂಚರ್ ಕರಿಯರ್ ಇನ್ನೂ ಇದಕ್ಕಿಂತ ತುಂಬ ಉಜ್ವಲವಾಗಿರಲಿ, ಇದಕ್ಕಿಂತ ಬೆಸ್ಟ್ ಅವರು ಕರಿಯರ್ ಇರಲಿ. ಸೊ ಆ್ಯಸ್ ಅವ್ರು ಭಾಳಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಪೊಲೀಸ್ ಇಲಾಖೆ ಇನ್ನೂ ತುಂಬ ಚೆನ್ನಾಗಿ ಸಿಗಲಿ. ಸೊ ಬೀದರ್ ಜಿಲ್ಲೆ ಎಲ್ಲರ ಪರವಾಗಿ ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಬೀದರ್ನಲ್ಲಿ ಅವರು ಕೆಲಸ ಮಾಡಿದ ಭಾಳಷ್ಟು ಸವಿ ನೆನಪುಗಳದವರು. ಹೀಗಾಗಿ ಬೀದರ್ನಂತ ಅವರು ನೆನಪು ಆಗಲ್ಲ. ಬೀದರ್ನ ಸದಾ ಅವರು ನೆನಪಿಟ್ಕೊಳ್ಳಿ ಅಂತೇಳಿ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಅಂತ.
ಬೀದರ್ನ ಅಟ್ಟಳೆ ನಾಡು ಅಂತ. ಖತೀಬ್ ಅವ್ರದ್ದು ಒಂದು ಏನಂದ್ರೆ ಶಾಯರಿ ಇದೆ, ಒಂದು ಇದನ್ನ ನಾನು ಹೇಳ್ಬೇಕಾದ್ರೆ ಹೇಳಿದೆ, ಬೀದರ್ ಕಿ ಜಮೀನ್ ಪರ್ ಶಹೀದೋಂ ಕಾ ಖೂನ್ ಹೈ. ಅಂದ್ರೆ ಬೀದರ್ನಲ್ಲಿ ರಸ್ತೆಗಳಲ್ಲಿ ನೀವು ತೆರಳಿದ್ರೆ ಇಂಟೆಲೆಕ್ಚುವಲ್ ಸಿಗ್ತಾರೆ, ಜ್ಞಾನಿಗಳು ಸಿಗ್ತಾರೆ, ಸಂತರು ಸಿಗ್ತಾರೆ, ಅಂತವರು ನಡೆದಾಡಿರುವಂತಹ ಜಾಗ ಇದು. ಬಸವಣ್ಣನವರು, ಗುರುನಾನಕ್ಜಿಯವರು, ಮೊಹಮ್ಮದ್ ಗವಾನ್ರಂತಹ ಮಹಾನ್ ಮಂತ್ರಿಗಳು, ಸಮಾಜ ಸುಧಾರಕರು, ಸೂಫಿ ಸಂತರು ನಡೆದಾಡಿರುವಂತಹ ಜಾಗ ಇದು. ಸೊ ಅಂಥಲ್ಲಿ ಏನಂತಂದ್ರೆ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ನನಗೆ ನಿಜವಾಗ್ಲೂ ಏನಂದ್ರೆ ನನ್ನ ಸೌಭಾಗ್ಯ. ಇವತ್ತು ನಾನು ಭಾವುಕನಾಗಿ ನಾನು ಏನಾದರೂ ಹೇಳ್ತಿದ್ರೆ ನನಗೆ ಅದು ದುಃಖದಿಂದ ಅಲ್ಲ ಹೊರತು ಸಂತೋಷದಿಂದ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಇಷ್ಟು ದಿವಸ ನಾನು ಏನು ಕಳೆದಿದ್ದೀನಿ ತಮ್ಮ ಜೊತೆಗೆ, ಅದರಲ್ಲಿ ನನಗೆ ಸಿಕ್ಕಂತಹ ಆತ್ಮತೃಪ್ತಿ ಏನಿದೆ ಅದು ಕೊನೆವರೆಗೂ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ವೃತ್ತಿಯ ಜೀವನದುದ್ದಕ್ಕೂ ಉಳಿದು ಹೋಗ್ತದೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಏನಂದ್ರೆ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ದೀನ ದಲಿತರು ಪ್ರಜೆಗಳು ಬಂದರೆ ತಳಿರು ತೋರಣವ ಕಟ್ಟಿ ತನ್ನಿ. ಯಾಕೆ ಅಂದ್ರೆ ಇವತ್ತು ಅಧಿಕಾರದಲ್ಲಿ ಇರುವವರ ಹತ್ತಿರ ಏನಂದ್ರೆ ಸಂಬಂಧಗಳನ್ನ ಹುಡ್ಕೊಂಡು ಬರುವಂತಹವರು ನೂರಾರು ಜನ. ಆದರೆ ಅದೆಲ್ಲದಕ್ಕಿಂತ ಮೀರಿದ ಸಂಬಂಧ ಏನಂದ್ರೆ ಅದು ಮಾನವ ಸಂಬಂಧ, ಮಾನವೀಯತೆಯ ಸಂಬಂಧ. ಪೊಲೀಸ್ ಅಧಿಕಾರಿಗಳಾಗಿ ನಮ್ಮ ಬಳಿ, ನನ್ನೆಲ್ಲ ಅಧಿಕಾರಿಗಳ ಬಳಿ ಕೂಡ ಏನಂದ್ರೆ ಸಾಕಷ್ಟು ಜನ ಏನಂತಾರೆ ಸಾರ್ವಜನಿಕರು ಬರ್ತಾರೆ, ಅವರ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾರೆ. ನಮಗೆ ಅವರು ನೆನಪು ಉಳಿಯೋದಿಲ್ಲ, ಯಾಕಂದ್ರೆ ನಾವು ವರ್ಗಾವಣೆಗಳು ಹೊಂದ್ತೀವಿ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತೀವಿ. ಆದರೆ ಅವರು ಆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದಾಗ ನಾವು ಏನು ಅವರಿಗೆ ಸ್ಪಂದಿಸ್ತೀವಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಅದು ಬಹಳ ದೊಡ್ಡ ಘಟನೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಅಧಿಕಾರಿಗಳು ಏನಂದ್ರೆ ನಾವು ಒಂದು ಟೀಮ್ ಆಗಿ ನಾವೆಲ್ಲ ಏನಂದ್ರೆ ಕೆಲಸ ಮಾಡಿದ್ವಿ. ಪ್ರತಿದಿನ ನಾನು ಏನಂದ್ರೆ ನನ್ನನ್ನು ನಾನು ಅಂದ್ಕೊಳ್ತಾ ಇದ್ದಂತ ಏನಂದ್ರೆ, ಒಂದು ಹೋಲಿ ಬುಕ್ಕಲ್ಲಿ ಬರ್ತದೆ, ನಾನು ಹೇಳ್ತೇನೆ, ಅಮನ್ ಬಿಲ್ ಮರೂಫ್ ನಹಿ ಅನಿಲ್ ಮುನ್ಕಾರ್. ಅಂದ್ರೆ ಕೆಟ್ಟದ್ದನ್ನ ತಡೆಯಬೇಕು, ಒಳ್ಳೆಯದಕ್ಕೆ ನಾವು ಏನಂತಂದ್ರೆ ಬೆಳೆಸಬೇಕು ಅಂತ. ಪ್ರತಿ ಕ್ಷಣ ಏನಂತಂದ್ರೆ ನಾನು ಅದನ್ನ ಪ್ರತಿದಿನ ಕೂಡ ಅದನ್ನ ನಾನು ನೆನೆಸ್ಕೊಂಡಿದ್ದೆ. ಯಾಕೆ ಅಂದ್ರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ನಮ್ಮ ಕೆಲಸ ಏನು ಅಂತಂದ್ರೆ ಒಳ್ಳೆಯದನ್ನ ಪ್ರೊಟೆಕ್ಟ್ ಮಾಡಬೇಕು, ಕೆಟ್ಟದ್ದನ್ನ ತಪ್ಪು ಅಂತ ಹೇಳಬೇಕು ಅನ್ನೋ. ಇನ್ನು ಬೀದರ್ ಭಾರತದಲ್ಲಿ ಇದೆ, ಜೊತೆಗೆ ಇಡೀ ಭಾರತವೇ ಬೀದರ್. ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಅದಕ್ಕೆ ನೀವೆಲ್ಲ ಸಾಕ್ಷಿ. ಅದಕ್ಕೆ ನಾವು ನಮ್ಮ ಕಚೇರಿಯಲ್ಲಿ ಎಲ್ಲ ಧರ್ಮ ಗ್ರಂಥಗಳಲ್ಲಿರುವಂತಹ ಅತ್ಯುತ್ತಮವಾದಂತಹ ಮಾತುಗಳನ್ನು, ವಿಷಯಗಳನ್ನು ತಂದು ಒಂದು ಸಂದರ್ಶಕರು ಬರುವಂತಹ, ಜನ ಬರುವಂತಹ ಒಂದು ಕೊಠಡಿಯಲ್ಲಿ ಹಾಕಿದ್ರು. ಯಾಕಂದ್ರೆ ಇವತ್ತು ಈ ದೇಶದ, ಈ ನೆಲದ ಬಾಬಾ ಸಾಹೇಬರು ನೀಡಿರುವಂತಹ ಭಾರತದ ಸಂವಿಧಾನ ಏನಿದೆ ಅದು ಎಲ್ಲವನ್ನು, ಎಲ್ಲ ಧರ್ಮದ ಉತ್ತಮವಾದ ಅಂಶಗಳನ್ನ ಒಳಗೊಂಡಂತಹದ್ದು. ಅದು ಏನಂದ್ರೆ ಬಂದವರು ಓದ್ಲಿ, ಅದು ನೋಡ್ಲಿ. ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳಿದ್ರು, ಒಂದು ಲೈನ್ ಏನಿದೆ ಅದು ಒಬ್ಬ ವ್ಯಕ್ತಿಯ ಏನಂತಂದ್ರೆ ಮನಸ್ಥಿತಿನೇ ಬದಲಿಸ್ಬೋದು, ಒಬ್ಬ ವ್ಯಕ್ತಿಯ ಏನಂತಂದ್ರೆ ಯೋಚನೆಯನ್ನೇ ಬದಲಿಸ್ಬೋದು ಅಂತೇಳಿ. ಹಾಗೆ ಇರುವಂಥದ್ದು. ಇವತ್ತು ತಾವೆಲ್ಲ ಹೇಳಿದ್ರಿ ಬಹಳ ಕೆಲಸಗಳಾಗಿದೆ ಅದು ಅಂತ ಹೇಳಿ. ಬಟ್ ಅದೆಲ್ಲ ಒಂದು ಕಡೆ, ನೀವೆಲ್ಲ ಅನ್ಕೊಂಡ ಹಾಗೆ ಬಹಳ ಅತ್ಯುತ್ತಮವಾದ ಕೆಲಸ ಏನಾದರೂ ಇವತ್ತು ಬೀದರ್ ಪೊಲೀಸ್ ಮಾಡಿದ್ದಾರೆ ಅಂತಂದ್ರೆ ಅದರೆಲ್ಲ ಶ್ರೇಯಸ್ ಏನಂತಾರೆ 1482 ಜನ ನನ್ನೆಲ್ಲ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಅವರಿಗೆ ಶ್ರೇಯಸ್ಸು.
17 ತಿಂಗಳಲ್ಲಿ ಅಕಸ್ಮಾತ್ ಏನಾದರೂ ನಮ್ಮಿಂದ ಗೊತ್ತಾಗ್ದೇನೆ ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂತೇಳಿ ಅನ್ಸಿದ್ರೆ, ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಏನಂದ್ರೆ ಎನ್ನ ಮನ ಅತ್ತಿ ಹಣ್ಣಿನಂತೆ ನೋಡಯ್ಯ. ಅಂದ್ರೆ ಅತ್ತಿ ಹಣ್ಣು ಹೊರಗಡೆ ಬಹಳ ಸುಂದರವಾಗಿರ್ತದೆ, ಆದ್ರೂ ನಮ್ಮೊಳಗೆ ಎಲ್ಲೋ ಒಂದ್ ಕಡೆ ಏನಂದ್ರೆ ತಪ್ಪಾಗಿರ್ತದೆ, ಎಲ್ಲೋ ನಮ್ಮಲ್ಲಿ ಒಂದು ಕೊರತೆ ಇರ್ತದೆ ಅನ್ನುವಂಥದ್ದು. ಸೊ ಅಂತಹ ಏನಾದರೂ ನಮ್ಮ ಅಧಿಕಾರಿಗಳಾಗ್ಲಿ ನನ್ನ ಸಿಬ್ಬಂದಿಯಿಂದಾಗ್ಲಿ ಅಂಥದ್ದೇನಾದ್ರೂ